ಈ ಕಡೆ ನೋಡ್ರಿ ಎಲ್ಲರೂ ಕ್ಯಾಮ್ರಾ ನೋಡ್ರಿ ನೀವು. ಹಾಂ ಮ್ಯಾಮ್ ಈಸಿ ಕ್ವಶನ್ ಫನ್ನಿ ಕ್ವಶನ್ಸ್ ಕೇಳ್ತೀನಿ, ಬ್ರೈನ್ ಯೂಸ್ ಮಾಡಿ ಆನ್ಸರ್ ಕೊಡಕ್ಕೆ ಟ್ರೈ ಮಾಡಿರಿ ಆಯಿತಾ. ಫಸ್ಟ್ ಕ್ವಶನ್, ಹುಬ್ಳಿ ಒಳಗೆ ಏರ್ಪೋರ್ಟ್ ಐತಿ ಹೌದಾ? ಹುಬ್ಳಿ ಒಳಗೆ ಇರುವಂಥ ಏರ್ಪೋರ್ಟ್ ಒಂದು ಫ್ಲೈಟು ಹುಬ್ಳಿ ಟು ಬ್ಯಾಂಗ್ಳೂರ್ ಹೋಗಕ್ಕೆ ಜಸ್ಟ್ 90 minutes ಅಷ್ಟೇ ಸಾಕು. ಅದೇ ಸೇಮ್ ಫ್ಲೈಟು ಬ್ಯಾಂಗ್ಳೂರಿಂದ ಹುಬ್ಳಿಗೆ ಬರ್ಬೇಕಂದ್ರೆ 1.5 ತಾಸು ಹಿಡಿತೈತಿ. ಯಾಕೆ? ಏನು ರೀಸನ್ ಇರ್ಬೋದು? ಆವ್ರೇಜ್ ಇಲ್ಲಿಂದ ಅಲ್ಲಿವರೆಗೆ ಹೋಗಿ ಜಸ್ಟ್ 90 minutes. ಹೇ ಕರೆಕ್ಟ್ ಆಯ್ತಾ? ಏನು ಬೇಕು? ನೀವು ಟ್ರಾಫಿಕ್ ಅಂತ ಹೇಳ್ತಿದ್ರನ್ರಿ ಮತ್ತೆ? ಇನ್ನೊಂದು ಈಸಿ ಕ್ವಶನ್. ನೆನ್ನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಒಂದು ಇದು ಬಂತ್ರಿ. ನೆನ್ನೆ ಎಸ್ಟರ್ಡೇ ಏನಾಯ್ತು, ಇದು ಒಂದು ಯಾವುದೋ ಆಫ್ರಿಕಾ ಒಳಗೆ ಒಂದು ನ್ಯೂ ಬೋರ್ನ್ ಬೇಬಿ ಹುಟ್ಟೈತಿ, ಹೊಸ ಪಾಪು ಹುಟ್ಟೈತಿ. ಅದ್ರ ಹಲ್ ಯಾವ ಕಲರ್ ಇರ್ಬೋದು? ನ್ಯೂ ಬೋರ್ನ್ ಬೇಬಿ ಹಲ್ ಎಲ್ಲಿರ್ತಾವ? ಅಲ್ಲ ಇರಂಗಿಲ್ರಿ. ಈಗೆಲ್ಲ ಎಲ್ಲರೂ ತಪ್ಪು ಇನ್ನೊಂದ ಡೋರ್ ಇಲ್ದಿರುವಂತ ಒಂದು ರೂಮ್ ಯಾವುದು? ಆ ರೂಮಿಗೆ ಡೋರ ಇಲ್ರಿ, ಮೇಲೆ ಹೋಗಿ ಬರಲ್ಲ, ಕೆಳಗೆ ಹೋಗಿ ಬರಲ್ಲ. ಇಲ್ಲ, ಡೋರ್ ಇಲ್ದೇ ಇರುವಂತ ರೂಮ್, ಬಟ್ ಆನ್ಸರ್ ಒಳಗೆ ರೂಮ್ ಐತ್ರಿ. ಯೋಚನೆ ಮಾಡ್ರಿ. ಕ್ಲೂಸ್ ಕೊಡ್ಬೇಕಂದ್ರ ನೀವು ಅದನ್ನ ಯಾರ್ದಾರು ಫೇವ್ರೇಟ್ ಫುಡ್ ಇರ್ಬೋದು. ಮಶ್ರೂಮ್. ಆಮೇಲೆ ನನ್ನ ಕ್ವಶನ್ ಏನಂದ್ರೆ, ಡ್ರೈವರ್ ಇಲ್ದಿರುವಂಥ ಒಂದು ಬಸ್ ಯಾವುದು? ಬಟ್ ಆ ಬಸ್ ಭಾಳ ಇಂಪಾರ್ಟೆಂಟ್ ನಮ್ಮ ಲೈಫ್ ಒಳಗೆ. ಲೈಫ್ ಅಂದ್ರೆ ಇನ್ ದ ಸೆನ್ಸ್ ಎಕ್ಸಾಮ್ ಟೈಮ್ ಒಳಗೆ ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಆ ಬಸ್ಸಿಗೆ ಡ್ರೈವರೇ ಇಲ್ಲ. ಬಟ್ ಆನ್ಸರ್ ಹ್ಯಾಸ್ ಬಸ್. ಆ ವರ್ಡ್ ಒಳಗೆ ಬಸ್ ಐತಿ. ಎಕ್ಸಾಮ್ ಟೈಮ್ನಾಗ ಸಿಲೆಬಸ್. ಎಲ್ಲ ಆನ್ಸರ್ ಬೇಕು ಬರಬೇಕು ಮಗ. ನೆಕ್ಸ್ಟ್ ಕ್ವಶನ್. ಇವಾಗ ನೀವು BMS ಮಾಡಿರಲಿಲ್ಲ ಅಂದರೆ ಯಾವ ಒಂದು ಪ್ರೊಫೆಷನಿಗೆ ಹೋಗ್ತಿದ್ರಿ? ಈಗ ಸಿಂಗಲ್ ಆಗಿ ಆನ್ಸರ್ ಹೇಳ್ಬೇಕು. ಟ್ರೈ ಮಾಡಿ. ಒಂದೇ ನಿಮಿಷ. ನೀವು BMS ಪ್ರೊಫೆಷನಿಗೆ ಕೋರ್ಸ್ನ ಚೂಸ್ ಮಾಡದೇ ಇದ್ದಿದ್ರೆ ಯಾವ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ತಿದ್ರಿ? ನಿಮ್ಮ ಕಡೆ ಐತ್ರಿ, ಅದು ಉಲ್ಟಾ ಇಟ್ರಿ. ನಮ್ಮ ಮನ್ಯಾಗ ನಾ ಇಂಜಿನಿಯರ್ ಆಗೋದಿತ್ತು ನಮ್ಮ ಮನೆಯವರಿಗೆ, ಮನ್ಯಾಗ ಎಲ್ಲರಿಗೆ ಮಮ್ಮಿ ಪಪ್ಪಾಗ. ಬಟ್ ಇಫ್ ನಾಟ್ BMS ನಾನು ಪ್ರೊಫೆಷ್ನಲ್ ರೈಡರ್, ಬೈಕ್ ರೈಡರ್ ಆಗ್ಲಿಕ್ಕೆ ಇಷ್ಟಪಡ್ತಿದ್ದೆ. ಯಾವ ಒಂದು ಬೈಕ್ ನಿಮಗೆ ಮೋಸ್ಟ್ ಲವೆಸ್ಟ್? ಅಥವಾ ನಂದು ಫ್ರಮ್ 8th 9th ಸ್ಟ್ಯಾಂಡರ್ಡ್ ಇಂದ ನಂಗೆ R15 ತಗೊಳ್ಳೋದಿತ್ತು. ಬಟ್ ನಾವು ಭಾಳ ಚಾಯ್ಸಸ್ ಅದಾವ, ಲೈಕ್ GT 650, ಹಿಮಾಲಯನ್. ಐ ವಾಂಟ್ ಹಿಮಾಲಯನ್. ನಂಗೆ ಅದು ಆಫ್ ರೋಡಿಗೆಲ್ಲ ಸೂಟ್ ಆಗ್ತೈತಲ್ಲ, ಸೊ ಹಿಮಾಲಯನ್. ಆರ್ಕಿಟೆಕ್ಚರ್ ಆರ್ ಮಾಡಲಿಂಗ್? B computer science. Agriculture BSc. ಅಗ್ರಿಕಲ್ಚರ್ ನೋಡಿಲ್ಲ ಆಕಾಶ್. ಇಲ್ಲ 2018 ಹಿಡಿದ ಇದು 24 ಮಟ ನಿಮ್ಮ ಇಷ್ಟು ಜರ್ನ್ಯಾಗ ಒಂದೇ ವರ್ಡ್ದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ ಮ್ಯಾಮ್. ಒಂದೇ ವರ್ಡ್, ಒಂದೇ ಲೈನ್ ಒಳಗೆ ಎಕ್ಸ್ಪ್ಲೇನ್ ಮಾಡಿ. ಒನ್ ಲೈನ್. These years of in journey, life journey is irreplaceable. most beautiful part of life. ನಿಮ್ದೊಂದು ಸ್ಕ್ಯಾರಿಯಸ್ಟ್ ವೈವ ಯಾವ್ದಾಗಿತ್ತು ಮ್ಯಾಮ್ 5 years ಒಳಗೆ? ವೈವಾ, ಎಲ್ಲ ವೈವಾನು ಸ್ಕೇರಿನೇ. ದ ಮೋಸ್ಟ್ ಸ್ಕ್ಯಾರಿಯಸ್ಟ್. ಫಸ್ಟ್ ಅನಾಟಮಿ. ಮ್ಯಾಮ್ ನೀವು ಯಾವ ಎಕ್ಸಾಮ್ದಾಗ ಕಾಪಿ ಮಾಡಿ ಬರ್ದೇರಿ ಮ್ಯಾಮ್? ಒಬ್ಬೊಬ್ರು ಹೇಳ್ಬೇಕ್ರಿ ಮ್ಯಾಮ್ ಇದನ್ನ. ಯಾವ ಇಂಟರ್ನಲ್ ಸೀರಿಯಸ್ ಆಗಿ ಬರ್ದೇವ್ ನಾವು? ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಯಾರಿಗೆ ಹೇಳಂಗಿಲ್ಲ, ಇದು ಕಟ್. ನಿಮಗ್ ಕಾಲೇಜ್ದಾಗ ಒಂದು ಸ್ಪೆಸಿಫಿಕ್ ಪ್ಲೇಸ್ ಇರ್ತೈತ್ರಿ, ಅದ ಪ್ಲೇಸ್ ಅಂದ್ರೆ ನೀವು ಮಿಸ್ ಮಾಡುವಂತ ಪ್ಲೇಸ್? ಕ್ಲಾಸ್ ರೂಮ್ ಬೆಂಚಸ್. ನಾವು ಹಿಂದೆ ಮುಂದೆ ಬೆಂಚಿಗೆ ಕೊಡ್ತಿದ್ವಿ, ಆ ಬೆಂಚಸ್ ಮಿಸ್ ಮಾಡ್ಕೊಂತೇವೆ. ಮ್ಯಾಮ್ ನಿಮ್ಗ ಫಸ್ಟ್ ಇಲ್ಲಿ ಕಾಲೇಜಿಗೆ ಬಂದಾಗ ಹೆಂಗ ಅನಿಸ್ತೈತ್ರಿ ಮ್ಯಾಮ್? ಕಾಲೇಜ್ ಗೇಟ್ ದಿಂದ ಇಲ್ಲಿ ನೋಡುವಾಗ
ಯಪ್ಪೋ ಯಾ ಕಾರ್ಡ್ನಾಗ ಬಂದು ಅನಿಸುತ್ತೆ. ಸರ್ ಹೇಳಿದ್ರಲ್ಲ ಏನೂ ಇದ್ದಿದ್ದಿಲ್ಲ ಅವಾಗ. ಹಳೇದು ಹಾಸ್ಪಿಟಲ್ ಬಿಲ್ಡಿಂಗ್. ನಿಮ್ದೊಂದು ಅನ್ಫರ್ಗೆಟೇಬಲ್ ಒಂದು ಯಾವ್ದಾರ ಒಂದು ಮೆಮೊರಿ ಹೇಳ್ರಿ. ಒಂದ್ ಅನ್ನೋದಿಲ್ಲ, ಭಾಳ ಮೆಮೊರೀಸ್ ಭಾಳ ಅದಾವ. ಒಂದು ಯಾವ್ದಾರ ಸ್ಪೆಸಿಫಿಕ್ ಆಗಿ ನೀವು ಅದನ್ನ ಲೈಫ್ ಲಾಂಗ್ ಲಾಸ್ಟ್ ನೆನ್ಪಿಟ್ಕೊಳ್ಳೋಂಥ ಒಂದು ಮೆಮೊರಿ. ಬೆಸ್ಟ್ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಜೊತೆ. ಮ್ಯಾಮ್ ಈಗೆಲ್ಲ ನಿಮ್ಮದು ಕಾನ್ವೊಕೇಶನ್ ಆಯ್ತು ಎಲ್ಲ ಮುಗಿತೈತ್ರಿ ಮ್ಯಾಮ್. ಅವಾಗ ನೀವು ಮತ್ತು ಎಲ್ಲರೂ ಕೂಡಿ ಏನಾರೇ ಟ್ರಿಪ್ ಪ್ಲಾನ್ ಮಾಡೋದಾಗ್ಲಿ ಆಬ್ವಿಯಸ್ಲಿ ಮ್ಯಾಮ್ ಯಾವ ಪ್ಲೇಸ್ ರೀ ಮ್ಯಾಮ್? ಸೀಕ್ರೆಟ್ ಸರ್ಪ್ರೈಸ್ ಸರ್ಪ್ರೈಸ್. ಈಗ ನಾರ್ತ್ ಇಂಡಿಯಾ ಅದು ಮಾಡ್ಯಾರಿ ಮ್ಯಾಮ್, ಮುಂದಾದ್ರ ಆಲ್ ಓವರ್ ಇಂಡಿಯಾ ಎಲ್ಲ ಮಾಡ್ತಾರೆ ಅಂತ ಮ್ಯಾಮ್. ನಿಮ್ ಕ್ಲಾಸ್ 60 ಮೆಂಬರ್ಸ್ ಕೂಡಿ 60 ಮೆಂಬರ್ಸ್ ಪಾಸಿಬಲ್ ಇಲ್ಲ. ಅದು 60 ಮೆಂಬರ್ಸ್ ಎಲ್ಲಾರು ಸೇರಿ ಇನ್ನೊಂದ್ಸತಿ ಹೋಗೋದು. ಹಾ ರೀ ಮ್ಯಾಮ್. ಒಪಿನಿಯನ್ಸ್ ಇಂದ ಮಾಡಕ್ಕಾಗಲ್ಲ. ಹಾ ಮ್ಯಾಮ್, ನೀವು ಈಗ ಕ್ಲಾಸ್ದಾಗ ಅದು ಕೂತಿರ್ತಾರೆ ಮ್ಯಾಮ್, ನಿಮಗೆ ಮುಂಜಾನೆ ಯಾರು ನೆನಪಾಗ್ತಾರೆ ಮ್ಯಾಮ್? ಫಸ್ಟ್ ಬಂಧುಗಳೇ ಕ್ಲಾಸಿಗೆ ನೀವು ನಿಮ್ಮ ಫ್ರೆಂಡ್ಸ್ ಯಾರು ಮ್ಯಾಮ್? ನೀವು ಕಾಂಟ್ಯಾಕ್ಟ್ ಲಿಸ್ಟ್ ಒಳಗೆ ಈ ಕಾಲೇಜ್ದಾಗ ನಾವು ಹೆಸರು ಡಿಫ್ರೆಂಟ್, ಅವ್ರ ಹೆಸರು ಒಂದ್ ಬೇರೆ ಇರ್ತೈತಿ, ಸೇವ್ ಮಾಡೋದಾದ್ರೆ ಎಲ್ಲಾರ್ದು ನಂದ್ರೊಳಗೆ ಎಲ್ಲಾರ್ದು ಡಿಫ್ರೆಂಟ್ ಐತಿ. ಡಾಕ್ಟರ್ ಶಿಟ್ ಒಂದ್ಸತಿ ಏನಾಗಿತ್ತು, ಸೃಷ್ಟಿ ಪವನ್ ಸರ್ ಇದ್ರ ಮೇಲೆ ಶ್ರೂ ಶಿಟ್ ಅಂತ ಬರ್ದ್ಬಿಟ್ಟಿರ್, ಅವತ್ತಿಂದ ಚೇಂಜ್ ಮಾಡಿದ್ದು ಡಾಕ್ಟರ್ ಶಿಟ್ ಆಯ್ತು ವಿತ್ ದಟ್ ಎಮೋಜಿ ಮುಂದೆ. ಮ್ಯಾಮ್ ನೀವು ಎಲ್ರದ್ದು ಇಕ್ಕಿದು ಶಿಂಟಿ, ಇಕ್ಕಿ ಪಿಂಟೋ ಮಾಡೆಲ್ ನಮ್ ಗ್ರೂಪ್ ಮಾಡೆಲ್ ಆಕಿ. ಮಿಂಟಿ ಶಿಂಟಿ ಮಿಂಟಿ ಪಿಂಟಿ ಚಿಂಟಿ ಬಂಟಿ ಆಕಿ. ಮ್ಯಾಮ್ ನೀವೆಲ್ಲ ಈ ಕಾಲೇಜ್ದಂದ್ ಲೈಬ್ರರಿ ಒಳಗದು ಬುಕ್ ಓದಿರ್ತಾರೆ, ಆ ಬುಕ್ ತೆಗೆದು ಓಪನ್ ಮಾಡಲ್ದ ಲೈಬ್ರರಿಗೆ ರಿಟರ್ನ್ ಮಾಡಿದ ಬುಕ್ ಹೆಸರೇನ್ರಿ ಮ್ಯಾಮ್? ಆಲ್ಮೋಸ್ಟ್ ಎಲ್ಲ ಮ್ಯಾಮ್ ನೀವು ಈ ಕಾಲೇಜಿಂದ ಹೋಗ್ಬೇಕಾದ್ರ ಏನಾರೇ ತಗೊಂಡ್ ಹೋಗ್ಬೇಕಂದ್ರ ಏನ್ ತಗೊಂಡ್ ಹೋಗ್ತಾರಿ ಮ್ಯಾಮ್? ನನ್ ಕಡೆ ಆಲ್ರೆಡಿ ಬಾಳ್ ಥಿಂಗ್ಸ್ ಅದಾವ ಕಾಲೇಜ್ ಇದ್ದು, ಅದ್ರ ಸಣ್ಣ ಬಾಳ ಅದಾವ. ಯಾರು ಮಿಸ್ ಆಗಿದ್ದು ಅಂದ್ರ ಅವ್ ನನ್ ಕಡೆನೇ ಅದಾವ. ಮ್ಯಾಮ್ ಹೇಳ್ಯಾರ ಬಿಡ್ರಿ ಮ್ಯಾಮ್, ಆಲ್ರೆಡಿ ಒಂದ್ ವಿಡಿಯೋದಾಗ ಹೇಳ್ಯಾರಿ ಮ್ಯಾಮ್ ನಿಮ್ಮದು. ನಾವು ಕೇಳಿರೋ ಪ್ರಕಾರ ನೀವು ಲೇಡೀಸ್ ರಿಪ್ರೆಸೆಂಟೇಟಿವ್ ಇದ್ರಿ ಅಂತ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ರಿ, ಲೇಡೀಸ್ ರಿಪ್ರೆಸೆಂಟೇಟಿವ್ ಆಗಿ. ಮಜಾ ಬರ್ತಿತ್ತು. ಇಬ್ರು ಅಕ್ಕಿ ಕಲ್ಚರಲ್ ಸೆಕ್ರೆಟರಿ, ನಾನು ಲೇಡೀಸ್ ರೆಪ್. ಯಾವ್ದೋ ಒಂದ್ ಫಂಕ್ಷನ್ ಇಷ್ಟು ಹೆಕ್ಟಿಕ್ ಇರ್ತಿತ್ತಲ್ಲ, ಎಲ್ಲಾ ಫಂಕ್ಷನ್ ಸಕ್ಸಸ್ಫುಲಿ ಮುಗಿಸಿದ್ಮೇಲೆ ಅದೊಂದು ಫೀಲಿಂಗ್ ಇರ್ತೈತಲ್ಲ, ಬೆಸ್ಟ್ ಇರ್ತಿತ್ತು ಅದು. ಎಲ್ಲಾರು ಚಲೋ ಆಗೈತಿ ಅಂತಂದ್ರಲ್ಲ, ಮುಗೀತು. ಅದೇನ್ ಸ್ಟ್ರಗಲ್ ಇತ್ತಲ್ಲ ಅದು ಪೂರಾ ಫಂಕ್ಷನ್ ಅರೇಂಜ್ ಮಾಡೋ ತನಕ. ಕಾಲೇಜ್ನ ಭಾಳ ಎಫರ್ಟ್ ಹಾಕಿ ಮಾಡಿರೋ ಕೆಲಸ 1 year ದಾಗ ನಮ್ ರೆಸ್ಪಾನ್ಸಿಬಿಲಿಟಿನ ನಾವು ಪ್ರಾಪರ್ ಆಗಿ ಮಾಡಿವಿ ಅಂತ ಅನ್ಕೋತೇವಿ. ಮ್ಯಾಮ್ ನಿಮ್ಗ ಆ ಇಯರ್ದಾಗ ಯಾವ್ದು ಬೆಸ್ಟ್ ಫಂಕ್ಷನ್ ಅನ್ಸಿದ್ ಯಾವ್ದ್ರಿ ಮ್ಯಾಮ್? ಉದ್ಯುಕ್ತ ಅಂಡ್ ಧನ್ವಂತರಿ ಸ್ಥಾಪನಾ. ಪ್ರತಿಷ್ಠಾಪನಾ ನಿಮ್ ಎಷ್ಟ್ರಾಗ ಮಾಡಿರಿ ಮ್ಯಾಮ್ ಅದ ಧನ್ವಂತರಿ ಮೂರ್ತಿ ಪ್ರತಿಷ್ಠಾಪನಾ? ಯಾವ ಇಯರ್ದಾಗ ಮಾಡಿರಿ ಮ್ಯಾಮ್? 2023. ನಿಮ್ದ ಎಲ್ಲಾ ನಿಮ್ ಬ್ಯಾಚಿಂದ ಇದನ್ನ ಇತ್ತನ್ರಿ ಮ್ಯಾಮ್? ನಾವ್ ಯೂನಿಯನ್ ಇದ್ವಿ ಅವಾಗ. ಯೂನಿಯನ್ ನಮ್ ಬ್ಯಾಚ್ ಇದ್ದಿದ್ದು. ನಮಗ್ ಭಾಳ ಸಪೋರ್ಟಿವ್ ಇದ್ರ. ಸೆಕೆಂಡ್ ಸ್ಟೂಡೆಂಟ್ ಯೂನಿಯನ್ ಅಭ್ಯುದಯ ಯೂನಿಯನ್ ಇಂದ ಅದು ಪ್ರತಿಷ್ಠಾಪನೆ. ನಮ್ ಚೇರ್ಮನ್ ಶಿವನ್ ಸರ್ ದಿ ಬೆಸ್ಟ್ ಚೇರ್ಮನ್. ನೀವು ಹೈಯೆಸ್ಟ್ ಆಗಿ ಯಾರ್ ಕ್ಲಾಸ್ ಬಂಕ್ ಮಾಡಿರಿ ಮ್ಯಾಮ್? ಮಹಾದೇವಿ ಮ್ಯಾಮ್. ಕೇಳ್ತಿರ್ಲಿಲ್ಲ, ಇದಕ್ ಬಂದಿಲ್ಲ, ಹಂಗೆ ರೆಸ್ಟ್ರಿಕ್ಷನ್ಸ್ ಇತ್ತು. ಮ್ಯಾಮ್ ಮುಂದಿನಿಂದ ಬರ್ತಿದ್ರು, ಸ್ಟೂಡೆಂಟ್ಸ್ ರಾಣಿ ಸರ್ ಸರ್ ಲೈಬ್ರರಿ ಬಂದು ಕ್ಯಾಂಟೀನ್ ಇರ್ಲಿಲ್ಲ, ನಾವು ಲೈಬ್ರರಿ ಬುಕ್ ತಗೊಂಬ ಅಂತ ಲೈಬ್ರರಿ ಕಳ್ಸಿದ್ರು, ಲೈಬ್ರರಿ ಒಳಗೆ ಕುಂತ್ಬಿಡ್ತಿದ್ವಿ, ವಾಪಸ್ ಕ್ಲಾಸಿಗೆ ಹೋಗ್ತಿರ್ಲಿಲ್ಲ. ಮ್ಯಾಮ್ ನೀವು ಈಗ ಸ್ಪೋರ್ಟ್ಸ್ ಆಡ್ಬೇಕಂದ್ರೆ ಯಾವ ಸ್ಪೋರ್ಟ್ಸ್ ಆಡ್ತಿದ್ರಿ ಮ್ಯಾಮ್? ಬ್ಯಾಡ್ಮಿಂಟನ್, ಲಗೋರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ತರನಾಗೂ ಪಾರ್ಟಿಸಿಪೇಟ್ ಮಾಡಿವಿ ನಾವು. ಫಸ್ಟ್ 2 years ಅಂತೂ ಯಾರು ಪಾರ್ಟಿಸಿಪೇಟ್ ಮಾಡಕ್ ಇರ್ತಿದ್ದಿಲ್ಲ. ಎಲ್ಲಾರ್ದು ಅವಾಗ ಮಲ್ಟಿ ಟ್ಯಾಲೆಂಟ್ಸ್ ಹೊರಗೆ ಬಂದಿದ್ದು. ಎಲ್ಲದ್ರಾಗೂ ನಾವ ಮಾಡ್ಬೇಕು, ಇರೋ ಸ್ವಲ್ಪ ಜನ ಮಾಡೋದೆಲ್ಲ ಪ್ರೋಗ್ರಾಮ್ಸ್ ಜಾಸ್ತಿ, ಸೊ ಎಲ್ಲದ್ರೊಳಗೂ ಪಾರ್ಟಿಸಿಪೇಟ್. ಮ್ಯಾಮ್ ಮಿಸ್ಟರ್ ಉದ್ಯುಕ್ತ, ಮಿಸ್ ಉದ್ಯುಕ್ತ ಅಂತ ಹೇಳಿ ಕೊಡ್ತಿರ್ಲ ಮ್ಯಾಮ್, ಅವಾಗ ನಿಮ್ಗೆ ಯಾವ್ದಾರೆ ಬಂದಾವನ್ರಿ ಮ್ಯಾಮ್? ನಮಗ್ ಮಿಸ್ ಉದ್ಯುಕ್ತ ಬಂದಿಲ್ಲ, ನಾವು ಬೆಟರ್ ಪರ್ಫಾರ್ಮ್ ಮಾಡಿಸ್ಕೊಡ್ತೀವಿ.
ಮ್ಯಾಮ್ ನೀವು ಎಲ್ಲಾರು ಸೇರಿ ಈಗ ಫಂಕ್ಷನ್ ಅದು ಮಾಡಾಕತ್ರ ನಿಮ್ ಕ್ಲಾಸ್ ಒಳಗ ಯಾರ ಮುಂದ್ ಆಗ್ತೀರಿ ಮ್ಯಾಮ್? ಅಂಜಲಿ ಅಂಜಿ ಬಿಗ್ ಪ್ಲಸ್ ಎಫರ್ಟ್ಸ್ ಆಯ್ತು. ನೋಡ್ ನಾವು ನೋಡಾತೇವ್ ಎಲ್ಲಾ ರೀಲ್ಸ್ ಅದು ಮಾಡೋದ್ನಾಗ ಮ್ಯಾಮ ಮುಂದ್ ಎತ್ತಿ ಎಲ್ಲಾ ಇದನ್ನದು ಮಾಡಾತೇವ್. ಮೇಲ್ ಅಂಡ್ ಫಿಮೇಲ್ ಹಾರ್ಮೋನ್ ಮಿಕ್ಸ್ ಆಗಿ ಹುಟ್ಟಿರೋ ಬ್ರೀಡ್ ಅದ. ಮ್ಯಾಮ್ ನೀವು ಯಾರ್ ಸರ್ ಮನಿಗ್ ಹೋಗಿ ಫುಲ್ ಮಜಾ ಅದು ಮಾಡಿದ್ ಯಾರ್ದಾರೆ ಸರ್ ಮನಿಗ್ ಅದು ಹೋಗಿ ಫುಲ್ ಊಟ ಮಾಡೋದಲ್ಲಿ ಅವ್ರ ಮನೆ? ಅಂಜನಾ ಮ್ಯಾಮ್ ಮನಿಗ್ ಹೋಗಿದ್ವಿ, ಸುಮಲತಾ ಮ್ಯಾಮ್ ಮನಿಗ್ ಹೋಗಿದ್ವಿ, ಆಮೇಲೆ ಮತ್ತೆ ಬಿಂಗಿ ಸರ್ ಮನಿ ಓಪನಿಂಗಿಗೆ ಹೋಗಿದ್ವಿ, ಎಲ್ಲದಕ್ಕೂ. ನೀವು ಫಸ್ಟ್ ಡೇ ಫಸ್ಟ್ ಬೆಂಚ್ ಮೇಟ್ ಯಾರಿದ್ರಿ ಮ್ಯಾಮ್ ಫಸ್ಟ್ ಇಯರ್ ಒಳಗೆ? ನಿಮ್ಮಿಬ್ರಿಗೆ ಮ್ಯಾಮ್? ದೀಪಾ ಸಿದ್ದಂಗೌಡ. ಮ್ಯಾಮ್ ನಿಮಗ್ ಯಾವಾಗ ಈ ಕಾಲೇಜ್ದಾಗ ಬಂದಾಗಿಂದ ವರ್ಸ್ಟ್ ಮೂಮೆಂಟ್ ಅನ್ಸಿದ್ ಯಾವಾಗ್ರಿ ಮ್ಯಾಮ್? ಯಾವಾಗಾರೆ ಒಂದ್ ಸಿಚುವೇಶನ್ ಒಳಗ್ ಬಾಳ ಅದಾವ. ಒಂದ್ ಯಾವ್ದಾರಿ ಮ್ಯಾಮ್? ಒನ್ ಡೇ ಫುಲ್ ಅಂತೂ ಹೊರಗ್ ಹಾಕ್ಬಿಟ್ಟಿದ್ರು, ಯಾರೋ ಏನೋ ಮಾಡಿದ್ದಕ್ಕ ಬಂದು ಹೋಗ್ಬೇಕ ಹಂಗ. ಅಲ್ಲಿ ಹೊರಗ ಗಿಡದ ಬಿಡಕ್ ಹೋಗಿ ಅಷ್ಟ್ರ ಮಕ್ಕ ನೋಡ್ಕೊಂಡ್ ನಿಂತ್ಬಿಟ್ಟಿದ್ವಿ. ಮ್ಯಾಮ್ ನೀವು ಕ್ರೇಜಿಯಸ್ಟ್ ಥಿಂಗ್ ಅಂದ್ರ ಫುಲ್ ಎಂಜಾಯ್ ಮಾಡಿದ್ ಹಾಸ್ಟೆಲ್ದಾಗ ಯಾವ್ದಾರೆ ಮೂಮೆಂಟ್ ಅದು ರೀ ಮ್ಯಾಮ್? ಅವ್ರಿಗೆ ಬೈತಿದ್ವಿ, ಎಂಜಾಯ್ ಮಾಡಿ. ಮ್ಯಾಮ್ ನೀವು ಯಾವ ಮ್ಯಾಮ್ ನೀವು ಯಾರ್ದಾರೆ ಸರ್ ಕಡೆದು ಇಲ್ಲಿ ದಂಗಿ ಮಾಡೋದಾಗ್ಲಿ ಯಾವ್ದಾರೆ ಒಂದು ಅಂತ ಓಡಾಡ್ತನ ಮಾಡೋದ್ರೊಳಗ ಸಿಕ್ ಹಾಕೊಂಡಿದ್ ಯಾವ್ದಾರೆ ಐತೇನ್ರಿ ಮ್ಯಾಮ್? ಅನ್ಸತಿ. ಭಾವನಾ ಮ್ಯಾಮ್ ಕ್ಲಾಸ್ ಒಳಗೆ ಏನಾಗಿತ್ತ, ಇವ್ರಿಗೆ ಹೊರಗ್ ಹಾಕ್ಬಿಟ್ಟಿದ್ರು. ಅವ್ರಿಗೆ ನಾನಾ ಕಾಲ್ ಮಾಡೇನ್ ಒಳಗಿದ್ದು. ಕಾಲ್ ಮಾಡಿ ಅವ್ರು ವಾಪಸ್ ಕಾಲ್ ಮಾಡೋಣ ರಿಂಗ್ ಬಿಟ್ಟಿತ್ತು. ಅದು ಮೇಡಮ್ ನಮ್ ತಮ್ಮ ಕಾಲ್ ಮಾಡನ್ ಮೇಡಮ್ ಅಂತ ಹೇಳಿ. ಮ್ಯಾಮ್ ನೀವು ಎಲ್ಲಾರು ಟ್ರಿಪ್ಪಿಗೆ ಹೋದಾಗದು ಯಾರನಾರೇ ಬಿಟ್ಟು ಬಂದಿದ್ ಸಿಚುವೇಶನ್ ಏನಾರೇ ಐತೇನ್ರಿ ಮ್ಯಾಮ್? ಕಳ್ಕೊಂಡ್ ಬಂದಿದ್ವಿ ನಾವು. ಥಿಂಗ್ಸ್ ಕಳ್ಕೊಂಡ್ ಬಂದಿದ್ವಿ, ಖರೆ ಯಾರನ್ನೂ ಬಿಟ್ಟಿಲ್ಲ. ನೀವು ಎಲ್ಲಾರು ಸೇರಿ ಎಲ್ಲರೇ ಹೋದಾಗ ಯಾರೇ ಈ ಫುಲ್ ಯಾರನಾರೇ ಫುಲ್ ರೋಸ್ಟ್ ಮಾಡೋದಾತಂದ್ರ ಫಸ್ಟ್ ಯಾರನ್ನ ಮಾಡ್ತಾರೆ? ಮಾಡೆಲ್ ಮ್ಯಾಮ್ ನೀವು ಎಲ್ಲಾರು ಈಗ ಅದರಿ ಮ್ಯಾಮ್. ಈಗ ಈ ಹೊಳ್ಳಿ ರೀಕ್ರಿಯೇಟ್ ಮಾಡುವಂತ ಡೇ ಅಂದ್ರೆ ಯಾವ್ದಾರೆ ಐತೇನ್ರಿ ಮ್ಯಾಮ್? ನಮ್ದು ಟ್ರಿಪ್ಪಿಗೆ ಹೋಗಿದ್ವಿ, 5-6 days ಚಿಕ್ಕಮಂಗ್ಳೂರ್ ಸೈಡ್ ಎಲ್ಲ. ಅದು ಮ್ಯಾಮ್ ನಿಮಗ್ ಸಿ ಸರ್ ಬಗ್ಗೆ ಏನ್ ಒಪಿನಿಯನ್ ಅನಿಸ್ತೈತ್ರಿ ಮ್ಯಾಮ್? ಬೇಡ ಕಟ್ ಮಾಡಪ್ಪ. ಹಾ ಮ್ಯಾಮ್.